ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲ್ ವ್ಲಾಗ್. ಮಕಾವ್ಗೆ 2 ದಿನಕ್ಕೋಸ್ಕರ ನಾವು ಬಂದಿದ್ದೀವಿ. ಇದು 2ನೇ ದಿನದ ವಿಡಿಯೋ. ಇವತ್ತು ನಾವು ಮಕಾವ್ನ ಪೋರ್ಚುಗೀಸ್ ಸೈಡ್ನ ವಿಸಿಟ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಒಂದು ಯುರೋಪಿಯನ್ ಟಚ್ ಇರುವಂತಹ ಸಿಟಿ. ಒಂದು ಇಡೀ ದಿನ ಯಾವೆಲ್ಲ ಜಾಗಗಳನ್ನ ನೋಡ್ಬೋದು, ಇಲ್ಲಿ ಟ್ರೈ ಮಾಡಲೇಬೇಕಾದಂಥ ಊಟ ತಿಂಡಿ ಏನು, ಮತ್ತು ಇಲ್ಲಿನ ಜಾಗದ ವಿಶೇಷತೆ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದರ ಹಿಂದಿನ ವಿಡಿಯೋಸ್ ಏನೇನಿದೆ ನೋಡಬೇಕು ಅಂತಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಎಕ್ಸ್ಪ್ಲೋರ್ ಮಕಾವ್. ನಮಸ್ಕಾರ. ಏಷ್ಯಾದ ಲಾಸ್ ವೇಗಸ್ ಮಕಾವ್ನಲ್ಲಿದ್ದೀವಿ. ನಿಮ್ಮೆಲ್ಲರಿಗೂ ಸ್ವಾಗತ. 2 ದಿನ ಇಲ್ಲಿ ಉಳ್ಕೊಳ್ಳೋಕೆ ಬಂದಿದ್ದೀವಿ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಕ್ಯಾಸಿನೋ ಕ್ಯಾಪಿಟಲ್. ಮಕಾವ್ನ ಒಂದು ಪೋರ್ಷನ್, ಇನ್ನೊಂದು ಪೋರ್ಷನ್ ಪೋರ್ಚುಗೀಸ್ ಸೆಟಲ್ಮೆಂಟ್. ಇದೆರಡನ್ನೂ ಒಂದೊಂದು ದಿನ ನೋಡೋಣ ಅಂತ ಅಂದ್ಕೊಂಡು 2 ದಿನ ಇಲ್ಲಿ ಉಳ್ಕೊಳ್ತಾ ಇದ್ದೀವಿ. ಸೊ ಏನೇನು ಜಾಗ ಇದೆ, ತಿನ್ನೋದಕ್ಕೆ ಏನೇನು ಸಿಗುತ್ತೆ, ಮತ್ತು ಇಲ್ಲಿ ಕಲ್ಚರ್ ಹೇಗೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಮಕಾವ್ನಲ್ಲಿ ನಾವು ಉಳ್ಕೊಂಡಿರೋದು ಪೋರ್ಚುಗೀಸ್ ಸೈಡ್ ಆಫ್ ದ ಸಿಟಿಲೇನೆ. ಯಾಕಂದರೆ ಸಿಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈ ಕಡೆ ಉಳ್ಕೊಂಡ್ರೆ ತುಂಬಾ ಹತ್ತಿರ ಆಗುತ್ತೆ. ಕ್ಯಾಸಿನೋ ಸೈಡ್ ಹೋಗಬೇಕು ಅಂತಂದರೆ ಇಲ್ಲಿಂದ ಒಂದು ಕ್ಯಾಬ್ ತೊಗೊಂಡು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಜರ್ನಿ ತೊಗೊಳ್ಬೇಕಾಗತ್ತೆ. ನಮ್ಮ 2ನೇ ದಿನನ ನಾವು ಶುರು ಮಾಡಿದ್ದು ಒಂದು ಕಾಫಿಯೊಟ್ಟಿಗೆ. ನಮ್ಮ ರೂಮ್ನಲ್ಲಿ ಒಂದು ಕಿಟಕಿ ಇತ್ತು. ಆ ಕಿಟಕಿಯಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ದಿನಾನ ಶುರು ಮಾಡಿದ್ದು ಇಲ್ಲಿ ಕಾಫಿನ ಸವಿತಾ. ನಮ್ಮ ಮೊದಲನೇ ಜಾಗ ಸೆನಡೋ ಸ್ಕ್ವೇರ್. ಈ ಜಾಗ ಬಂದು ತುಂಬ ಹಿಸ್ಟ್ರಿ ಇರುವಂತಹ ಜಾಗ. ಯಾಕೆ ಅಂತಂದರೆ ಇದು ಪೋರ್ಚುಗೀಸ್ ಕಾಲದಲ್ಲಿ ಬಿಲ್ಡ್ ಮಾಡಿರುವಂತಹದ್ದು ಒಂದು ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ಬೋದು. ಸಾಕಷ್ಟು ಅಂಗಡಿಗಳಿದೆ ಮತ್ತು ತುಂಬಾ ಊಟ ತಿಂಡಿ ಸಿಗುವಂಥ ಜಾಗ. ಒಂದು ದಿನಾನ ಶುರು ಮಾಡೋದಕ್ಕೆ ಬ್ರೇಕ್ಫಾಸ್ಟಿಗೆ ಅದ್ಭುತವಾಗಿರುತ್ತೆ. ನೋಡಿ, ಒಂದು ಯುರೋಪ್ನ ಟೌನಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಇಲ್ಲಿಗೆ ಬಂದರೆ. ಮತ್ತು ಇಲ್ಲಿನ ಈ ಪೇವ್ಮೆಂಟ್ ನೆಲ ಏನು ನೋಡ್ತಾ ಇದ್ದೀರಾ, ಇದು ಆಗಿನ ಕಾಲದಲ್ಲಿ ಮಾಡಿರೋದು. ಅದನ್ನು ಹಾಗೇ ಉಳಿಸ್ಕೊಂಡಿದ್ದಾರೆ. ನಾವು ಹೋಗಿದ್ದ ದಿನ ಒಂದು ಮಳೆಗಾಲ ಅಂತಲೇ ಹೇಳ್ಬೋದು. ತುಂಬ ಜೋರಾಗಿ ಏನೋ ತೊಂದರೆ ಆಗೋ ಥರ ಅಲ್ಲದೆ ಇದ್ರೂ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ನಮ್ಮ ಮೊದಲನೇ ಸ್ಟಾಪ್ ಬಂದು ಮಾರ್ಗರೇಟಾಸ್ ಕೆಫೆ ಅನ್ನಾಟ ಅಂತ. ಇದು ತುಂಬ ಫೇಮಸ್ ಆಗಿರುವಂತಹ ಕೆಫೆ. ಇಲ್ಲಿ ನಾವು ಟ್ರೈ ಮಾಡೋಕ್ಕೆ ಬಂದಿರೋದು ಬಂದು ಎಗ್ ಟಾರ್ಟ್. ಪೋರ್ಚುಗೀಸ್ ಎಗ್ ಟಾರ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನ ತಿನ್ಬೇಕು ಅಂತ ತುಂಬಾ ದಿನದಿಂದ ವೇಟ್ ಮಾಡಿದ್ದೀನಿ. ಸೊ ವೆರಿ ಎಕ್ಸೈಟಿಂಗ್. ಕೊಡೋ ಒಳಗೆ. ಬ್ರೌನ್ ರೈಸ್ ಜೇದಲ್ಲಿ ಸ್ಯಾಂಡ್ವಿಚ್ ಟ್ರೈ ಮಾಡ್ತಾ ಇದ್ದೀವಿ. ಸೆನಡೋ ಸ್ಕ್ವೇರಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಸೆಂಟ್ ಪಾಲ್ಸ್ ರೂಯಿನ್ಸ್ ಕಡೆಗೆ. ಇಲ್ಲಿ ಎಲ್ಲ ಕಡೆನೂ ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು. ಕ್ಯಾಬ್ ತೊಗೊಳ್ಳೇಬೇಕು ಅಂತ ಏನಿಲ್ಲ. ಟ್ರಾಲಿ ಫ್ರೆಂಡ್ಲಿ ಕೂಡ. ಮಕ್ಕಳಿದ್ರೆ ಆರಾಮಾಗಿ ಟ್ರಾಲಿಲಿ ಕರ್ಕೊಂಡು ಹೋಗ್ಬೋದು. ಹೋಗೋ ದಾರಿಲಿ ನಮ್ಗೆ ಇನ್ನೊಂದು ಚರ್ಚ್ ಸಿಕ್ತು. ಇಲ್ಲಿ ಆರಾಮಾಗಿ ಒಂದು 5 ನಿಮಿಷ ಪ್ರೇ ಮಾಡಿ ಆಮೇಲೆ ಹೊರಟ್ವಿ. ಇದು ಸೆಂಟ್ ಪಾಲ್ಸ್ ರೂಯಿನ್ಸ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಒಂದು ಅಗ್ನಿ ಅನಾಹುತದಲ್ಲಿ ಚರ್ಚಿನ ಹಿಂದಿನ ಭಾಗ ಪೂರ್ತಿ ಸುಟ್ಟೋಗುತ್ತೆ. ಈ ಮುಂದೆ ಇರುವಂತಹ ಗೋಪುರ ಮಾತ್ರ ಉಳ್ಕೊಂಡಿದೆ. ಅದಕ್ಕೆ ಇದನ್ನು ಸೆಂಟ್ ಪಾಲ್ಸ್ ರೂಯಿನ್ಸ್ ಅಂತಾರೆ. ಇದು 17ನೇ ಶತಮಾನದಲ್ಲಿ ಕಟ್ಟಿರುವಂಥ ಚರ್ಚು. ಆಗಿನ ಕಾಲಕ್ಕೆ ಈಸ್ಟರ್ನ್ ಏಷ್ಯಾದಲ್ಲಿ ಇದ್ದಂತಹ ಅತಿ ದೊಡ್ಡ ಚರ್ಚ್ ಇದಂತೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಸುಟ್ಟೋಗುತ್ತೆ. ಈಗ ಬರೀ ಗೋಪುರ ಮಾತ್ರ ಇದೆ. ಇಲ್ಲಿಗೆ ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಯಾಕಂದರೆ ನೀವು ನೋಡ್ತಿರೋ ಹಾಗೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಒಂದು ಫೋಟೋ ತೊಗೊಳ್ಬೇಕು ಅಥವಾ ಓಡಾಡಬೇಕು ಅಂತಂದ್ರೂ ತುಂಬಾ ಟೈಮ್ ತೊಗೊಳುತ್ತೆ. ಅದರಿಂದ ಆದಷ್ಟು ಬೇಗನೆ ಬನ್ನಿ. ಒಳಗಡೆ ಎಲ್ಲ ಬಂದು ಉಳ್ಕೊಂಡಿರೋಂತಹ ಜಾಗಗಳನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಂದೊಂದು ಕಲ್ಲುಗಳಾಗಿರ್ಬೋದು ಮತ್ತು ಚರ್ಚಿನ ಹಳೆ ಫೋಟೋಸ್ ಆಗಿರ್ಬೋದು, ಇದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೋಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ, ಹಿಸ್ಟ್ರಿ ಇಷ್ಟ ಇರೋರಿಗೆ ಈ ಜಾಗ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಒಂದು ಟಿಪ್ ಏನಂದರೆ, ಬೆಳಗ್ಗೆ ಬೇಗ ಬನ್ನಿ. ಇಲ್ಲಿ ನಾವು ಟ್ರೈ ಮಾಡಿದ್ದು ಐಸ್ ಲೆಮನ್ ಟೀ. ಸೆಂಟ್ ಪಾಲ್ಸ್ ರೂಯಿನ್ಸಿಂದ ಒಂದು 10 ನಿಮಿಷದ ಕ್ಯಾಬ್ ಡ್ರೈವ್ ತೊಗೊಂಡ್ರೆ ನಾವು ರೀಚ್ ಆಗೋದು ಮಕಾವ್ ಟವರ್ಗೆ. ಮಕಾವ್ ಟವರಲ್ಲಿ ಒಂದು ಅಬ್ಸರ್ವೇಷನ್ ಡೆಕ್ ಇದೆ. ಅಲ್ಲಿಂದ ಇಡೀ ಸಿಟಿನ ನೋಡ್ಬೋದು. ಸೊ ಇಲ್ಲಿಗೆ ಟಿಕೆಟ್ಸ್ನ ಮೊದಲೇ ಬುಕ್ ಮಾಡ್ಕೊಳ್ಬೇಕು. ನಾವು ಕೇಲುಕಲ್ಲಿ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಎಂಟ್ರಿ ಮಾಡಿಕೊಂಡು ಆಮೇಲೆ ಲಿಫ್ಟಲ್ಲಿ ಮೇಲೆ ಹೋಗಬೇಕು.
ಮಕಾವ್ದು ಪೇಂಟಿಂಗು ನಾವು ಇಲ್ಲಿದ್ದೀವಿ ಇವಾಗ. ಮಕಾವ್ ಅಬ್ಸರ್ವೇಷನ್ ಡೆಕ್ಗೆ ಬಂದಿದ್ದೀವಿ. 58th ಫ್ಲೋರಿಂದ ಇಡೀ ಸಿಟಿ ನೋಡುವಂಥ ಒಂದು ಪಾಯಿಂಟ್ ಇದೆ. ನಾವು ಇಲ್ಲಿಗೆ ಬಂದು ಸೆಟಲ್ ಆಗೋಷ್ಟರಲ್ಲಿ ಮಗುಗೆ ನಿದ್ದೆ ಬಂತು. ಟ್ರಾಲಿ ಇದ್ದಿದ್ದರಿಂದ ಅವಳು ಅದರಲ್ಲಿ ಆರಾಮಾಗಿ ಮಲ್ಕೊಂಡ್ಳು. ಅವಳನ್ನು ಒಂದು ಕಡೆ ಆರಾಮಾಗಿ ಮಲಗಿಸಿ ನಾವು ವ್ಯೂ ನೋಡ್ಕೊಂಡ್ವಿ. ವ್ಯೂ ಅಂತೂ ಅದ್ಭುತವಾಗಿತ್ತು. ಖಂಡಿತವಾಗ್ಲೂ ವರ್ತ್ ದ ಪ್ರೈಸ್. ಹೋಗಲೇಬೇಕು. ಇಡೀ ಸಿಟಿನ ನೋಡ್ಬೋದು. ಊಟಕ್ಕೆ ಒಂದು ಥಾಯ್ ರೆಸ್ಟೋರೆಂಟಿಗೆ ಬಂದ್ವಿ. ಥಾಯ್ ಫುಡ್ ಟ್ರೈ ಮಾಡಬೇಕು ಅಂಥೇಳಿ. ಮಗುನ ನೀವು ನೋಡ್ತಾ ಇರ್ಬೋದು. ಅವಳ ಪ್ಲೇಟಿಗೆ ನಾನು ಎಲ್ಲದನ್ನು ಬಿಡಿಸಿ ಪುಟ್ಟ ಪುಟ್ಟ ಪೀಸ್ ಮಾಡಿ ಕೊಡ್ತಾ ಇದ್ದೀನಿ. ಅವಳು ಅದನ್ನು ತಿಂತಾಳೆ. ಅವಳೇ ತಿನ್ನೋದನ್ನು ನಾನು ಈಗಲಿಂದನೇ ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ. ಟ್ರಾವೆಲ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಅದು ತುಂಬ ಹೆಲ್ಪ್ ಆಗುತ್ತೆ. ಮಕಾವ್ ಟವರ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಫಿಷರ್ಮ್ಯಾನ್ಸ್ ವಾರ್ಫ್ ಕಡೆಗೆ. ಇದೊಂದು ರೋಮನ್ ಆರ್ಕಿಟೆಕ್ಚರ್ನಲ್ಲಿ ಬಿಲ್ಡ್ ಆಗಿರುವಂತಹ ಕೊಲೋಸಿಯಂ ಅಥವಾ ಆಂಫಿ ಥಿಯೇಟರ್. ಆಗಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ಗೆ, ಈ ಕುಸ್ತಿ ಆಡೋದಕ್ಕೆ ಅಥವಾ ಮ್ಯೂಸಿಷಿಯನ್ಸ್ಗೆ ಅಂತ ಹೇಳಿ ಮಾಡಿದಂಥ ಜಾಗ. ಈಗ ಅದೆಲ್ಲ ಅಷ್ಟಾಗೇನು ನಡೆಯಲ್ಲ. ಬಟ್ ಇಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಆಪರ್ಚುನಿಟೀಸ್ ಇದೆ. ಏನು ಅಂತಂದರೆ ರೆಸ್ಟೋರೆಂಟ್ಸ್ ಇದೆ, ಶಾಪಿಂಗ್ ಇದೆ, ಮತ್ತು ಮಕ್ಕಳಿಗೆ ಇಂಡೋರ್ ಅಥವಾ ಔಟ್ಡೋರ್ ಎರಡೂ ಆ್ಯಕ್ಟಿವಿಟೀಸ್ಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆಲಿ ಹೋಗ್ತಿದ್ರೆ ಇದೊಂದು ಅದ್ಭುತವಾದ ಜಾಗ. ನಾವು ಹೋದಾಗ ಮಧ್ಯಾಹ್ನ ಅಷ್ಟೇನು ಬಿಸಿಲಿರಲಿಲ್ಲ, ಬಿಕಾಸ್ ಮಳೆ ಬಂದಿತ್ತು ಬೆಳಗ್ಗೆನೆ. ಬಟ್ ನೀವು ಹೋದಾಗ ಬಿಸಿಲಿದ್ದರೆ ಆದಷ್ಟು ಮಧ್ಯಾಹ್ನ ಅವಾಯ್ಡ್ ಮಾಡಿ. ಫಿಷರ್ಮ್ಯಾನ್ಸ್ ವಾರ್ಫ್ ಅಂತೂ ತುಂಬಾ ಫ್ಯಾಮಿಲಿ ಫ್ರೆಂಡ್ಲಿ ಪ್ಲೇಸ್. ಮಕ್ಕಳನ್ನ ಆರಾಮಾಗಿ ಆಟ ಆಡೋಕ್ಕೆ ಬಿಡ್ಬೋದು. ಮತ್ತು ಫೋಟೋಸ್ ಅಷ್ಟೇ ಒಳ್ಳೆ ಯುರೋಪಲ್ಲಿ ಫೋಟೋಸ್ ತೊಗೊಂಡಂಗೆ ಇರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿಂದ ನೆಕ್ಸ್ಟು ನಮ್ಮ ಕೊನೆಯ ಸ್ಟಾಪ್ ಮತ್ತು ಕ್ಯಾಸಿನೋ ಕಡೆಗೆ ಒಂದು ಕ್ಯಾಬ್ ರೈಡ್. ಕ್ಯಾಸಿನೋಸಿಗೆ ಬಂದ್ವಿ. ಇಲ್ಲಿ ನೋಡಿ, ಇಡೀ ಕ್ಯಾಸಿನೋ ಒಳಗಡೆ ನೀವು ಮೇಲೆ ನೋಡ್ತಿರುವಂತಹ ಆಕಾಶ ಕೂಡ ಮ್ಯಾನ್ ಮೇಡ್, ಅದು ರಿಯಲ್ ಆಗಿರುವಂಥದ್ದಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿ ಪ್ರತಿಯೊಂದನ್ನು ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಸುಮ್ಮನೆ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೇ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲೊಂದಷ್ಟು ಶಾಪಿಂಗ್ ಮಾಡಿದ್ವಿ. ಜೊತೆಗೆ ಇಲ್ಲಿ ಇನ್ನೊಂದು ಜಾಗಕ್ಕೆ ಹೋಗಲೇಬೇಕಾಗಿತ್ತು. ಅದಕ್ಕೆ ಅಂತಲೇ ಕ್ಯಾಸಿನೋ ಕಡೆಗೆ ಬಂದ್ವಿ. ಮಕಾವ್ನಲ್ಲಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದ ಜಾಗಗಳಲ್ಲಿ ಇದು ಒಂದು. ಲಾರ್ಡ್ ಸ್ಟೋವ್ಸ್ ಬೇಕರಿ ಆ್ಯಂಡ್ ಕೆಫೆ ಅಂತ ವೆನೇಷಿಯನ್ನಲ್ಲಿದೆ. ಸಿಟಿ ಒಳಗೆ ಕೂಡ ಒಂದಿದೆ. ಜಾಗದ ಬಗ್ಗೆ ಹೇಳ್ತೀರಾ? Lord Stores ಅಂತ ಇದು ಒನ್ ಆಫ್ ದ ಫಸ್ಟ್ ಬೇಕರಿ ಟು ಸ್ಟಾರ್ಟ್ ಎಗ್ ಟಾಟ್ಸ್. ಪೋರ್ಚುಗೀಸ್ ಟೈಮ್ ಇಂದನೂ ಕಾಪಾಡ್ಕೊಂಡು ಬಂದಿದ್ದಾರೆ. ಇಲ್ಲೇ ತಿನ್ಬೇಕು ಅಂತ ಇತ್ತು, ಬಟ್ ನಾವು ಬೆಳಗ್ಗೆ ಮಾರ್ಗರಿಟಾ ಕೆಫೆಗೆ ಹೋದ್ವಿ. ಬಟ್ ಇವಾಗ ವೆನೇಷನ್ ಅಲ್ಲಿ ಇಲ್ಲಿಗೆ ಬಂದಿದೀವಿ. ಅಲ್ಲಿ ಮಾಡ್ತಾ ಇದ್ದಾರೆ. ಈಗ ಇದೆ, ವೇಟ್ ಮಾಡಿ ತಗೊಳ್ಳಿ. ತಗೋ, ಎಗ್ ಟಾಟ್ಸ್ ತಗೋ. ಲಾರ್ಡ್ ಸ್ಟೋರ್ಸ್ ಬೇಕರಿ ಆ್ಯಂಡ್ ಕೆಫೆಯಲ್ಲಿ ಎಗ್ ಟಾಟ್ಸ್ ಟ್ರೈ ಮಾಡಿ ಮತ್ತೆ ಕ್ಯಾಬ್ ತೊಗೊಂಡ್ವಿ ನಮ್ಮ ಹೋಟೆಲ್ಗೆ ಹೋಗೋದಕ್ಕೆ. ಹೋಗೋ ದಾರಿಲಿ ಇಡೀ ಕ್ಯಾಸಿನೋ ಸೈಡ್ ಆಫ್ ದ ಸಿಟಿನ ಇನ್ನೊಂದು ಸಲ ಕಣ್ತುಂಬ ನೋಡ್ಕೊಂಡ್ವಿ. ಯಾಕಂದರೆ ಇದು ಖಂಡಿತವಾಗ್ಲೂ ಏಷ್ಯಾದಲ್ಲಿ ಇರುವಂತಹ ಲಾಸ್ ವೇಗಸ್ ಅಂತ ಹೇಳ್ಬೋದು. ಅಷ್ಟು ಕಲರ್ಫುಲ್ ಆಗಿದೆ. ಒಂದು ವರ್ತ್ ದ ವಿಸಿಟ್ ಪ್ಲೇಸ್ ನಮಗೆ ಮಕಾವ್. ಇನ್ಸ್ಟೆಂಟ್ ರವಾ ಪೊಂಗಲ್ ಮಾಡಿದ್ದೀನಿ ನೈಟ್ ಡಿನ್ನರ್ಗೆ. ಆಡು ಕಲೆ ತರಿಸ್ಕೊಂಡಿದ್ದೆ. ಇದು ಇನ್ಸ್ಟೆಂಟ್ ರವಾ ಪೊಂಗಲ್ ಅಂತ. ಅದಕ್ಕೆ ತುಪ್ಪದ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪಾಪು ಚಿಕ್ಕವಳಿದ್ದಾಗ ನಾವು ಬಾಲಿಗೆ ಟ್ರಾವೆಲ್ ಆದಾಗ ಇದನ್ನು ತೊಗೊಂಡಿದ್ದು, ಪಿಜನ್ದು ಇನ್ಸ್ಟೆಂಟ್ ಕುಕ್ಕರ್. ಅದರಲ್ಲಿ ನೀರು ಹಾಕಿ, ತುಪ್ಪ ಹಾಕಿ, ಮತ್ತು ಇದು ಇನ್ಸ್ಟೆಂಟ್ ಮಿಕ್ಸ್ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿರೋದಷ್ಟೇ. ಹಿಂಗೆ ನೋಡಿ, ಫುಲ್ಲು ರೆಡಿ ಇದೆ ಇನ್ಸ್ಟೆಂಟ್ ಉಪ್ಮಾ. ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋದು. ಈ ಥರ ಹೊರಗಡೆ ಬಂದಾಗ ಇನ್ಫ್ಯಾಕ್ಟ್ ದಿನ ಫುಲ್ ಆಚೆ ತಿಂದ್ರೂ ಒಂದು ಹೊತ್ತು ಅಟ್ಲೀಸ್ಟ್ ಈ ಥರ ನಮ್ಮ ಫುಡ್ ತಿಂದರೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಮತ್ತು ಲೈಟ್ ಅನ್ಸುತ್ತೆ. ಎಸ್ಪೆಷಲಿ ಸೌತ್ ಏಷ್ಯನ್ ಕಂಟ್ರೀಸ್, ಈ ಥರ ಸಿಂಗಪೂರ್, ಮಲೇಷ್ಯಾ ಅಥವಾ ಈ ಚೈನಾ ರಿಲೇಟೆಡ್ ಕಂಟ್ರೀಸಲ್ಲಿ ನಮ್ಮ ಮಸಾಲೆ ಊಟ ಸಿಗಲ್ವಲ್ಲ. ಸೊ ಅದಕ್ಕೆ ಹೋಮ್ ಫುಡ್ ಫೀಲಿಂಗ್ ತಗೊಳಕ್ಕೆ ಇದು. ಮುಂದೆ